ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರೆಕರೆನ್ಸ್ ರಿಲೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ರೆಕರೆನ್ಸ್ ರಿಲೇಷನ್ ನಲ್ಲಿ ಎರಡು ಕಂಡೀಷನ್ಸ್ ಬರಬಹುದು. ಸೊ ಮೊದಲನೇ ಕಂಡೀಷನ್ಸ್ ಏನು, ರೂಟ್ ಗಳು ಎರಡು ಕೂಡ ಸೇಮ್ ಇದ್ರೆ ಈ ಫಾರ್ಮುಲಾ. ಸೊ ಅದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ. ಸೊ ಇವಾಗ ಎರಡನೇ ಕಂಡೀಷನ್ ಹೋಗೋಣ, ಸರಿನಾ? ಅಂದ್ರೆ ಏನು, ಎರಡು ರೂಟ್ ಗಳು ಕೂಡ ಡಿಫರೆಂಟ್ ಇರ್ತವೆ. ಆ ಎರಡು ರೂಟ್ ಗಳು ಡಿಫರೆಂಟ್ ಇರೋದ್ರ ಜೊತೆಗೆ ನಾನು ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಸ್ಟಾರ್ಟ್ ಯಾವತ್ತಿದ್ರು ಕೂಡ ಎನ್ ಇಂದನೇ ಆಗ್ಬೇಕು, ಸರಿನಾ? ನಾನು ಹೇಳಿದ್ದೆ. ಸೊ ಇವಾಗ ಇಲ್ಲೇನಿದೆ, an+2 ಇದೆ. ಸೊ ಈ +2 ನಾನು ತೆಗೆದಾಕ್ಬೇಕು. ಕೇವಲ ನನಗೆ ಎನ್ ಇಂದನೇ ನನಗೆ ಶುರು ಆಗ್ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಗೊತ್ತಾ, ಈ +2 ಇದೆಯಲ್ಲ ಅದರ ಜೊತೆಗೆ -2 ಅನ್ನ ಆಡ್ ಮಾಡ್ಬಿಡ್ತೀನಿ, ಅಷ್ಟೇ, ಸಿಂಪಲ್. ಇವಾಗ an+2 ಇದೆ ಅಲ್ವಾ, ಸೊ ಅದಕ್ಕೆ -2 ಅನ್ನ ಆಡ್ ಮಾಡ್ಬೇಕು. ಕೇವಲ ಇದೊಂದು ಇಲ್ಲ, ಓಲ್ ಎಲ್ಲದಕ್ಕೂ ಕೂಡ ಆಡ್ ಮಾಡ್ಬೇಕು. ಅಂದ್ರೆ n ಜೊತೆಗೆ ಏನ್ ಮಾಡ್ಬೇಕು, -2 ಅನ್ನ ಆಡ್ ಮಾಡಿ. -3 an+1 ಇದೆ, ಸೊ ಇಲ್ಲಿಗೂ ಕೂಡ -2 ಪ್ಲಸ್ 2an ಇದೆ, ಇಲ್ಲಿಗೂ ಕೂಡ -2 ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇಲ್ಲಿ 0 ಡೈರೆಕ್ಟ್ ಆಗಿ ಬರ್ದಿದ್ದು, ಇಲ್ಲಿ an ಫಾರ್ಮೆಟ್ ಅಲ್ಲಿ ಏನು ಇಲ್ವೇ ಇಲ್ಲ 0 ಅಲ್ಲಿ. ಸೊ ಅದಕ್ಕೋಸ್ಕರ ನಾವೇನಂತ ಬರ್ದ್ವಿ, 0ನೇ ಬರ್ದಿದ್ವಿ. ನೆಕ್ಸ್ಟ್ ಇಲ್ಲೇನಾಗ್ತಾ ಇದೆ, n ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ತಗೋಬೇಕು. ಯಾಕೆ, ನಾವು ಇಲ್ಲಿ -2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ರೆಕರೆನ್ಸ್ ರಿಲೇಷನ್ ಆಗಿರೋದ್ರಿಂದ ನಾವು ವ್ಯಾಲ್ಯೂ ಯಾವತ್ತಿದ್ರು ಪಾಸಿಟಿವ್ ಇರಬೇಕು, ಸರಿನಾ? n ವ್ಯಾಲ್ಯೂ ಪಾಸಿಟಿವ್ ಇರಬೇಕು. ಸೊ n ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ತಗೊಳ್ಳೋಣ. ಸೊ ಇವಾಗ ಏನಾಯ್ತು ನೋಡಿ, ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ an ಮಾತ್ರ ಉಳ್ಕೊಂತ. ಯಾಕೆ, +2 -2 ಕ್ಯಾನ್ಸಲ್ ಆಗುತ್ತೆ. -3a ಇಲ್ಲಿ n ನೋಡಿ +1 -2 ಇದೆ, ಸೊ -1 ಮಾತ್ರ ಉಳ್ಕೊಳ್ಳುತ್ತೆ. +2 an-2 ಹಂಗೆ ಉಳ್ಕೊಳ್ಳುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ನಾನು ಆಕ್ಸಿಲರಿ ಈಕ್ವೇಶನ್ ಅನ್ನ ಬರೀಬೇಕು. ಅದನ್ನ AE ಅಂತ ಕೂಡ ಕರಿಬಹುದು. ಸೊ ಆಕ್ಸಿಲರಿ ಈಕ್ವೇಶನ್ ಅನ್ನ ಬರೆಯೋದು ವೆರಿ ಈಸಿ. ಸೊ ಇವಾಗ ಈ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ. an ನಿಂದನೇ ಶುರು ಆಗ್ಬೇಕು ಅಂತ ಹೇಳಿದ್ದೆ. ಸೊ an ನಿಂದ ಶುರುವಾಗಂಗೆ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ n ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅದೇ ರೀತಿ ಕಂಡೀಷನ್ ಅನ್ನು ಕೂಡ ತಗೊಂಡ್ಬಂದಿದ್ದೀನಿ. ಸೊ ಇಲ್ಲೂ ಕೂಡ ಬರೀ ವೇರ್ n ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ, ಸರಿನಾ? ಸೊ ಇವಾಗ ಆಕ್ಸಿಲರಿ ಈಕ್ವೇಶನ್ ಯಾವ ರೀತಿ ಬರೆಯೋದು, ಸಿಂಪಲ್. ಇಲ್ಲಿ an ಇದೆಯಲ್ಲ ಅದನ್ನ ನಾನು k² ಅಂತ ತಗೋಬೇಕು. an-1 ಅನ್ನ ನಾನು k ಅಂತ ತಗೋಬೇಕು. ನೆಕ್ಸ್ಟ್ an-2 ಅನ್ನ ನಾನು 1 ಅಂತ ತಗೋಬೇಕು. ಏನು, k² ಅದಕ್ಕಿಂತ ಒಂಚೂರು ಕಡಿಮೆ k, ಅದಕ್ಕಿಂತ ಒಂಚೂರು ಕಡಿಮೆ 1. ಸೊ ಈ ರೀತಿ ನಾವು ತಗೋಬೇಕು. ಇದೇ ಒಂದು ಕಾರಣಕ್ಕೋಸ್ಕರನೇ ನಾನು ಹೇಳಿದ್ದು an ಗೆ ಕನ್ವರ್ಟ್ ಮಾಡ್ಕೊಳ್ರಿ. ಇದೇನಾಗುತ್ತೆ, ನೀವು an ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ an-1 ಆಗುತ್ತೆ, ಇದು an-2 ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಹೇಳಿದ್ದು an ಗೆ ಕನ್ವರ್ಟ್ ಮಾಡ್ಕೊಳ್ರಿ ಅಂತ. ಸೊ ಇವಾಗ an ಜಾಗದಲ್ಲಿ ಏನ್ ಬರಿಬೇಕು, k² ಬರಿಬೇಕು. -3 ಇಂಟು an-1 ಜಾಗದಲ್ಲಿ ಏನನ್ನ ರಿಪ್ಲೇಸ್ ಮಾಡಬೇಕು, k. ನೆಕ್ಸ್ಟ್ +2 ಇಂಟು an-2 ಜಾಗದಲ್ಲಿ ಏನ್ ಬರಿಬೇಕು, 1 ಅಂತ ಬರಿಬೇಕು. ಸೊ 2 1s 2 ಅಲ್ವಾ, ಸೊ ಮತ್ತೆ 2 ಇಂಟು 1 ಅಂತ ಬರೆಯುವಂತ ಅವಶ್ಯಕತೆ ಇಲ್ಲ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಈಗ ರೂಟ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬೇಕು ಈ ಒಂದು ಈಕ್ವೇಶನ್ಗೆ. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಮ್ಯಾನ್ಯುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಹೇಳ್ಕೊಡ್ತೀನಿ ನೋಡಿ. ನಾನು ಯಾವುದಾದ್ರೂ ಎರಡು ವ್ಯಾಲ್ಯೂಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 2 ಬರಬೇಕು. ನಾನು ಯಾವುದಾದ್ರೂ ವ್ಯಾಲ್ಯೂಗಳನ್ನ ಆಡ್ ಮಾಡಿದ್ರೆ, ಎರಡು ವ್ಯಾಲ್ಯೂಗಳನ್ನ ನನಗೆ -3 ಬರಬೇಕು. ಏನು, ಮಲ್ಟಿಪ್ಲೈ ಮಾಡಿದ್ರೆ 2 ಬರಬೇಕು, ನಾನು ಆಡ್ ಮಾಡಿದ್ರೆ -3 ಬರಬೇಕು. ಸೊ ಇವಾಗ ಯಾವ ರೀತಿ ಆಗುತ್ತೆ, ಸೊ ಫಸ್ಟ್ ಆಡಿಂಗ್ ಗೆ ನೋಡ್ತಾ ಹೋದ್ರೆ, ಸೊ -1 -2 ಅನ್ನ ತಗೊಂಡ್ರೆ ಕರೆಕ್ಟ್ ಆಯ್ತಾ ನೋಡೋಣ. ಇವಾಗ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. -1 -2 ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್, 2 + 1 is 3. ಕಂಡೀಷನ್ ಸ್ಯಾಟಿಸ್ಫೈ ಇದಾ? ಎಸ್. ಸೊ -1 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 1s 2 ಆಗುತ್ತೆ. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ k-1 ಒಂದು, ನೆಕ್ಸ್ಟ್ k-2 ಇದು ಇನ್ನೊಂದು, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಈಗ ನನಗೆ ಜಸ್ಟ್ k ವ್ಯಾಲ್ಯೂ ಮಾತ್ರ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಈ k-2 ಇದೆಯಲ್ಲ ಇದನ್ನ ಆ ಕಡೆ ಕಳಿಸ್ತೀನಿ, ಇದನ್ನ ಇಲ್ಲೇ ಉಳಿಸ್ಕೊಂಡು ಇದನ್ನ ಆ ಕಡೆ ಕಳಿಸ್ತೀನಿ, ಈಕ್ವಲ್ ಟು ಇಂದ ಆ ಕಡೆಗೆ. ಸೊ ಇವಾಗ k-1, ಸೊ ಇದು ಆ ಕಡೆ ಹೋದ್ರೆ ಏನಾಗುತ್ತೆ, 0 ಗಿನ್ನ ಡಿನಾಮಿನೇಟರ್ ಬರುತ್ತಲ್ವಾ, ಮಲ್ಟಿಪ್ಲಿಕೇಶನ್ ಇರೋದ್ರಿಂದ. ಸೊ 0 ಇಂದ ನೀವು ಏನೇ ಡಿವೈಡ್ ಮಲ್ಟಿಪ್ಲೈ ಏನೇ ಮಾಡಿದ್ರು ಕೂಡ ಅದು 0 ಆಗಿ ಉಳ್ಕೊಳ್ಳುತ್ತೆ. ಸೊ k-1 ವಿಲ್ ಬಿ ಈಕ್ವಲ್ ಟು 0 ಆಗುತ್ತೆ. ಸೊ k ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು +1. -1 ಅನ್ನ ಆ ಕಡೆ ಕಳಿಸಿದ್ರೆ +1 ಆಯ್ತು. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಈ k-2 ಅನ್ನ ಉಳಿಸ್ಕೊಂಡು k-1 ಅನ್ನ ಆ ಕಡೆ ಕಳಿಸ್ತೀನಿ. ಸೇಮ್ ಅದು 0 ಇಂದ ಡಿವೈಡ್ ಆಗ್ಬೇಕಾದ್ರೆ ಏನಾಗುತ್ತೆ, ಡಿನಾಮಿನೇಟರ್ ಹೋದಾಗ 0 ಆಗುತ್ತೆ ಆಟೋಮೆಟಿಕಲಿ. k-2 ವಿಲ್ ಬಿ ಈಕ್ವಲ್ ಟು 0 ಮಾತ್ರ ಉಳ್ಕೊಂತು.
ಕೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು +2. ಯಾಕೆ -2 ಆ ಕಡೆ ಹೋದ್ರೆ +2 ಆಯಿತು. ಈಗ ನನಗೆ K1 K2, ಸೊ ನೋಡಿ ಕೆ ವ್ಯಾಲ್ಯೂಗಳು ಎರಡು ಕೂಡ ಡಿಫ್ರೆಂಟ್ ಇದೆ, ಅಂದರೆ ರೂಟ್ ವ್ಯಾಲ್ಯೂಸ್ ಎರಡು ಡಿಫ್ರೆಂಟ್ ರೂಟ್ ವ್ಯಾಲ್ಯೂಸ್ ಬಂದಿದೆ. ಕನ್ಕ್ಲೂಡ್ ಮಾಡಿ, ರೂಟ್ ವ್ಯಾಲ್ಯೂಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಡಿಸ್ಟಿಂಕ್ಟ್ ಅಂತ ಅಂದ್ರೇನು, ಎರಡು ಕೂಡ ಡಿಫ್ರೆಂಟ್ ಇದಾವೆ. ಏನಾದ್ರೂ ಕೂಡ ಸೇಮ್ ಇದ್ದಿದ್ರೆ ಎ ಕಾಮ ಎ ತರ, ಫಾರ್ ಎಕ್ಸಾಂಪಲ್ 2,2, 3,3, 4,4 ಆ ರೀತಿ ಇದ್ದಿದ್ರೆ ಈ ಈಕ್ವೇಶನ್ ಯೂಸ್ ಮಾಡ್ತಾ ಇದ್ದೆ. ಇವಾಗ ನನಗೆ ಯಾವ ರೀತಿ ಇದೆ, ಎ ಕಾಮ ಬಿ ಅಂತ ಅಂದ್ರೆ ಎರಡೂ ರೂಟ್ಗಳು ಕೂಡ ಡಿಫ್ರೆಂಟ್ ಇದೆ. ಸೊ ಇದನ್ನ ನಾನು ಈ ರೀತಿ ಬರ್ಬೋದು, ಕೆ ಇಸ್ ಈಕ್ವಲ್ ಟು 1,2 ಅಂತ ಅಂದ್ರೆ ಕೆ ವ್ಯಾಲ್ಯೂಗಳು 1 ಮತ್ತೆ 2 ಇದೆ. ಸೊ 2 ಡಿಫ್ರೆಂಟ್ ರೂಟ್ ವ್ಯಾಲ್ಯೂಸ್ ಬಂದಿರೋದ್ರಿಂದ ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು. ಇವಾಗ ಜನರಲ್ ಸೊಲ್ಯೂಷನ್ ಅನ್ನ ಬರೆಯೋಣ. ಜನರಲ್ ಸೊಲ್ಯೂಷನ್. ಸೊ ಜನರಲ್ ಸೊಲ್ಯೂಷನ್ ಯಾವ್ದಕ್ಕೆ ಬರೀಬೇಕು ಅಂತಂದ್ರೆ ಈ ಒಂದು ಈಕ್ವೇಶನ್. ಸೊ ಫಸ್ಟ್ ನಾವು ಜನರೇಟ್ ಮಾಡ್ಕೊಂಡಲ್ಲ, ಸೊ ಈ ಒಂದು ಈಕ್ವೇಶನ್ ಅನ್ನ, ಸೊ ಇದನ್ನ ನಾನು ಈಕ್ವೇಶನ್ 1 ಅಂತ ತಗೊಂತೀನಿ, ಸರಿನಾ. ಎನ್ ಇಂದ ಶುರುವಾಗಿದೆಯಲ್ಲ, ಸೊ ಈ ರೀತಿ ಜನರೇಟ್ ಮಾಡ್ಕೊಂಡಲ್ಲ, ಅದನ್ನ ನಾನು 1 ಅಂತ ಕರಿಬೇಕು. ಸೊ ಜನರಲ್ ಸೊಲ್ಯೂಷನ್ ಫಾರ್ ಈಕ್ವೇಶನ್ ನಂಬರ್ 1 ವಿಲ್ ಬಿ ಈಕ್ವಲ್ ಟು, ಸೊ ಇವಾಗ ಎರಡು ರೂಟ್ಗಳು ಕೂಡ ಡಿಫರೆಂಟ್ ಇರೋದ್ರಿಂದ ಈ ಒಂದು ಫಾರ್ಮುಲಾನ ತಗೋಬೇಕು. ಎನ್ ವಿಲ್ ಬಿ ಈಕ್ವಲ್ ಟು ಎ ಪವರ್ ಎನ್ ಪ್ಲಸ್ ಬಿ ಎ ಪವರ್ ಎನ್. ಸೊ ಇಲ್ಲಿಗೆ ಕಂಪ್ಲೀಟ್ ಆಯ್ತಾ? ನೋ. ಸೊ ಏನ್ ಮಾಡಬೇಕು ಅಂತಂದ್ರೆ ಎನ್ ವಿಲ್ ಬಿ ಈಕ್ವಲ್ ಟು ಎ ಇಂಟು ಮೊದಲನೇ ರೂಟ್ ವ್ಯಾಲ್ಯೂ, ಈ ಎ ಜಾಗಕ್ಕೆ ಏನ್ ಮಾಡಬೇಕು, ಮೊದಲನೇ ರೂಟ್ ವ್ಯಾಲ್ಯೂನ ಹಾಕಬೇಕು. ಸೊ 1 ಪವರ್ ಎನ್ ಪ್ಲಸ್ ಬಿ ಇಂಟು, ಸೊ ಎರಡನೇ ರೂಟ್ ವ್ಯಾಲ್ಯೂನ ಇಲ್ಲಿಗೆ ಹಾಕಬೇಕು, 2 ಪವರ್ ಎನ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು ಎನ್ ವಿಲ್ ಬಿ ಈಕ್ವಲ್ ಟು ಎ ಇಂಟು 1 ಪವರ್ ಎನ್. 1 ಪವರ್ ಎನ್ ಏನೇ ಇದ್ರೂ ಕೂಡ 1 ಆಗಿರುತ್ತೆ. ಸೊ 1 ಇಂಟು ಎ ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು 2 ಪವರ್ ಎನ್. ಸೊ ಅದನ್ನ ಅದೇ ರೀತಿ ಉಳ್ಕೋಬೇಕು, ಬಿ ಇಂಟು 2 ಪವರ್ ಎನ್. ಸೊ ಇದನ್ನ ನಾನು ಈಕ್ವೇಶನ್ ನಂಬರ್ 2 ಅಂತ ತಗೊಂತೀನಿ. ಸೊ ಈಕ್ವೇಶನ್ ನಂಬರ್ 1 ಇದು. ಈಕ್ವೇಶನ್ ನಂಬರ್ 2 ಜನರಲ್ ಸೊಲ್ಯೂಷನ್. ನೀವು ಯಾವಾಗ ರೂಟ್ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಬರೀತೀರಾ, ಸೊ ಅದನ್ನ ನಾವೇನಂತ ತಗೋಬೇಕು, ಸಿಂಪ್ಲಿಫೈ ಆದ್ಮೇಲೆ ಎರಡನೇ ಈಕ್ವೇಶನ್ ಅಂತ ತಗೋಬೇಕು. ಸೊ ನೆಕ್ಸ್ಟ್ ವೆರಿ ಈಸಿ. ಇಲ್ಲಿ ಫಸ್ಟ್ a0 ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರಲ್ಲ, ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಎರಡನೇ ಈಕ್ವೇಶನ್ ಗೆ. ಸೊ ಅಪ್ಲೈ n ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಫಾರ್ ಈಕ್ವೇಶನ್ ನಂಬರ್ 2. ಯಾಕೆ n ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಅಂತ ಕಂಡಿದ್ದು, ನೋಡಿ an ಅಂತ ಇದೆ, ಇಲ್ಲಿ a0 ಇದೆ. ಸೊ n ಜಾಗದಲ್ಲಿ ಏನಿದೆ, 0 ಇದೆ. ಸೊ ಅದಕ್ಕೋಸ್ಕರ ಸೊ n ಜಾಗಕ್ಕೆ 0 ನ ಅಪ್ಲೈ ಮಾಡಬೇಕು. a0 ವಿಲ್ ಬಿ ಈಕ್ವಲ್ ಟು a ಪ್ಲಸ್ ಬಿ ಇಂಟು 2 ಪವರ್ n ಜಾಗದಲ್ಲಿ ಏನು ಅಪ್ಲೈ ಮಾಡಬೇಕು, 0. ಸೊ 2 ಪವರ್ 0. ಸೊ ಇವಾಗ ಏನಾಗುತ್ತೆ, a0 ವ್ಯಾಲ್ಯೂ ಗೊತ್ತಿದೆ, 1 ವಿಲ್ ಬಿ ಈಕ್ವಲ್ ಟು a ಪ್ಲಸ್ ಬಿ ಇಂಟು 2 ಪವರ್ 0. ಸೊ ನೋಡಿ, ಯಾವುದೇ ಒಂದು ವ್ಯಾಲ್ಯೂ ಇರಲಿ, ಅದರ ಪವರ್ 0 ಆಗಿದ್ರೆ ಸೊ ಅದರ ವ್ಯಾಲ್ಯೂ ಏನಾಗುತ್ತೆ, 1. 2 ಪವರ್ 0 ಇಸ್ 1, 2 ಪವರ್ 0 ಇಸ್ 1, 100 ಪವರ್ 0 ಇಸ್ 1, 1000 ಪವರ್ 0 ಕೂಡ 1 ಆಗಿರುತ್ತೆ. ಸೊ 1 ಅಂತ ಬರೀಬಹುದು. 1 ಇಂಟು ಬಿ ವಿಲ್ ಬಿ ಈಕ್ವಲ್ ಟು ಬಿ ಅಷ್ಟೇ. ಸೊ ಎ ಪ್ಲಸ್ ಬಿ ವಿಲ್ ಬಿ ಈಕ್ವಲ್ ಟು 1. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಈಕ್ವೇಶನ್ ನಂಬರ್ 3 ಅಂತ ತಗೊಂತೀನಿ, ಸರಿನಾ. ಸೊ ಇವಾಗ ಇದನ್ನ ಈಕ್ವೇಶನ್ 3 ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದಿದೆ, a1 ಇಸ್ ಈಕ್ವಲ್ ಟು 6 ಅಂತ. ಸೊ ಅಪ್ಲೈ n ಇಸ್ ಈಕ್ವಲ್ ಟು 1 ಫಾರ್ ಈಕ್ವೇಶನ್ ನಂಬರ್ 2. ಸೊ ಈಕ್ವೇಶನ್ ನಂಬರ್ 2 ಗೆ ನಾವೇನ್ ಮಾಡಬೇಕು, n ವ್ಯಾಲ್ಯೂ 1 ಅಂತ ತಗೋಬೇಕು, ಯಾಕೆ a1 ಕೊಟ್ಟಿರೋದು. ಸೊ a1 ವಿಲ್ ಬಿ ಈಕ್ವಲ್ ಟು a ಪ್ಲಸ್ ಬಿ ಇಂಟು 2 ಪವರ್ 1. ಸೊ ಇವಾಗ a1 ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 6 ಅಂತ. 6 ವಿಲ್ ಬಿ ಈಕ್ವಲ್ ಟು a ಪ್ಲಸ್ ಬಿ ಇಂಟು 2 ಪವರ್ 1 ಅಂತ ಅಂದ್ರೆ ಎಷ್ಟು, 2. ಸೊ ಇವಾಗ ಏನಂತ ಬರೀಬಹುದು, 2b ಅಂತ ಬರೀಬಹುದು. ಸೊ ಇದನ್ನ ನಾನೇನ್ ಮಾಡ್ತೀನಿ, ಈಕ್ವೇಶನ್ ನಂಬರ್ 4 ಅಂತ ತಗೊಂತೀನಿ. ಇವಾಗ ಈಕ್ವೇಶನ್ ನಂಬರ್ 3 ಮತ್ತೆ ಈಕ್ವೇಶನ್ ನಂಬರ್ 4 ಅನ್ನ ನಾನು ಏನಾದ್ರೂ ಸಾಲ್ವ್ ಮಾಡಿದ್ರೆ a ಮತ್ತೆ b ವ್ಯಾಲ್ಯೂಗಳು ಗೊತ್ತಾಗ್ತವೆ. ಸೊ ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಆದ್ರೂ ಯೂಸ್ ಮಾಡ್ರಿ, ಇಲ್ಲ ಅಂತಂದ್ರೆ ಕ್ಯಾಲ್ಕುಲೇಟರ್ ಆದ್ರೂ ಯೂಸ್ ಮಾಡ್ರಿ. ಸೊ a ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು -4 ಅಂಡ್ b ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 5 ಅಂತ ಬರುತ್ತೆ, ಸರಿನಾ. ಸೊ ಇದನ್ನ ನಾನು ಮತ್ತೆ ವಿಡಿಯೋ ಲೆಂತಿ ಆಗುತ್ತೆ, ಸೊ ಅದಕ್ಕೋಸ್ಕರ ಸಿಂಪಲ್ ಥಿಂಗ್ಸ್ ಅನ್ನ ನಾನು ಹೇಳ್ಕೊಡಕ್ ಆಗ್ತಾ ಇಲ್ಲ. ಸೊ ಏನಿಲ್ಲ, ಸಿಂಪಲ್ ಸಬ್ಸ್ಟಿಟ್ಯೂಷನ್ ಮಾಡಿ. a ಪ್ಲಸ್ ಬಿ ಅಂತ ಇದೆ ಅಲ್ವಾ, ಸೊ ಏನ್ ಮಾಡ್ರಿ, a ಅನ್ನ ಮಾತ್ರ ಉಳಿಸ್ಕೊಳ್ರಿ. ಸೊ ಬಿ ಅನ್ನ ಈ ಕಡೆ ತಗೊಂಬರ್ರಿ. ಸೊ ಬಿ ಅನ್ನ ಈ ಕಡೆ ತಗೊಂಬಂದ್ರೆ ಏನಾಗುತ್ತೆ, 1 ಮೈನಸ್ ಬಿ ವಿಲ್ ಬಿ ಈಕ್ವಲ್ ಟು ಎ. ಸೊ ಇಲ್ಲಿರುವಂತ ಎ ಜಾಗಕ್ಕೆ 1 ಮೈನಸ್ ಬಿ ಅನ್ನ ಅಪ್ಲೈ ಮಾಡ್ರಿ. ಸೊ ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ನಿಮಗೆ ಆರಾಮಾಗಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಸಿಗುತ್ತೆ. ಸೊ ಲಾಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಜನರಲ್ ಸೊಲ್ಯೂಷನ್ ನನಗೆ ಜನರೇಟ್ ಆಗಿತ್ತಲ್ವಾ, an ಇಸ್ ಈಕ್ವಲ್ ಟು a ಪ್ಲಸ್ ಬಿ 2 ಪವರ್ n ಅಂತ. ಸೊ ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ನನಗೆ ಗೊತ್ತಾಗಿದೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲ್ ಆನ್ಸರ್ ಬಂತು ಅಂತ. ವಿಚ್ ವಿಲ್ ಬಿ ಈಕ್ವಲ್ ಟು an ವಿಲ್ ಬಿ ಈಕ್ವಲ್ ಟು ಎ ಜಾಗಕ್ಕೆ ಏನು ಅಪ್ಲೈ ಮಾಡಬೇಕು, -4 ಪ್ಲಸ್
ಬಿ ಜಾಗಕ್ಕೆ ಏನು ಅಪ್ಲೈ ಮಾಡಬೇಕು 5 ಇಂಟು 2 ಪವರ್ n ಅದೇ ರೀತಿ ಉಳ್ಕೊಂಡು ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಏನು ಎ ಜಾಗಕ್ಕೆ -4 ಹಾಕಿದ್ವಿ, ಬಿ ಜಾಗಕ್ಕೆ 5 ಅನ್ನು ಹಾಕಿದ್ವಿ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಇದನ್ನ ಏನಂತ ಕರಿಬಹುದು, ರೆಕರೆನ್ಸ್ ರಿಲೇಷನ್ ಅಂತ ಕರಿಬಹುದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಈ ಒಂದು ಟಾಪಿಕ್ ಮೇಲೆ ನನಗೆ ನೀವು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಬಹುದು, ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಮೊದಲನೇ ವಿಡಿಯೋನ ನೀವು ನೋಡೋದನ್ನ ಮಿಸ್ ಮಾಡ್ಕೋಬಾರ್ದು. ಇದು ಇನ್ನೊಂದು ವೇರಿಯೇಷನ್, ಯಾವಾಗ ರೂಟ್ ವ್ಯಾಲ್ಯೂಸ್ ಎರಡು ಕೂಡ ಸೇಮ್ ಇರ್ತವೆ ಅಂತ. ಸೊ ಅದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.